ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಹೇಳೋಕೊಟ್ಟಿರೋದು ಶಿವರಾತ್ರಿ ಬಗ್ಗೆ. ನೋಡ್ರಿ, ಮುಖ ಹಿಂಗಿದೆ. ನೀವು ಕೂಡ ನೈಟ್ ಜಾಗರಣೆ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಸೊ ಶಿವರಾತ್ರಿ ಅಂದ ತಕ್ಷಣ ಬರೋದು ಇಡೀ ನೈಟ್ ಪೂರ್ತಿ ಶಿವನ ಧ್ಯಾನ ಮಾಡ್ತಾ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಗಳನ್ನ ಮಾಡಿಕೊಂಡು ಎದ್ದಿರಬೇಕು ಅಂತ. ಸೊ ನಮ್ಮ ಸೈಡ್ ಕೂಡ ಒಂದು ಮನೆ ದೇವರಿದೆ, ಮದ್ದೂರ್ ಹತ್ರ ಅರುನಹಳ್ಳಿ ಬೀರೇಶ್ವರ ಅಂತ. ಸೊ ನಾವು ಕುರುಬರ ಸಮಾಜದವರು ಒಂದಷ್ಟು ಜನ ವೀರ ಮಕ್ಕಳು ಅಂತ ಇರ್ತೀವಿ. ನಮ್ಮ ಸೈಡು ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಒಂದು ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ಎಲ್ಲೇ ಇರಲಿ ಶಿವರಾತ್ರಿ ಹಬ್ಬದ ದಿನ ಮನೆ ದೇವ್ರಿಗೆ ಬಂದು ಪೂಜೆ ಮಾಡಿಸಿ ನೈಟ್ ಪೂರ್ತಿ ಜಾಗರಣೆ ಮಾಡ್ಕೊಂಡು ಹೋಗ್ತಾರೆ. ಅವರೆಲ್ಲ ಎದ್ದೇ ಇರಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಬೇಕಲ್ಲ, ಅದಕ್ಕೋಸ್ಕರ ನಮ್ಮಂಥ ವೀರ ಮಕ್ಕಳು ಅಂತ ಇರ್ತೀವಿ. ಸೊ ಡ್ಯಾನ್ಸ್ ಆಡಿ ಅವ್ರನ್ನೆಲ್ಲ ಎದ್ದಿರೋದಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ಒಂದಷ್ಟು ವೀಡಿಯೋಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದೆ, ಅದನ್ನೆಲ್ಲ ಎಡಿಟ್ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಸೊ ಏನೇನಾಯಿತು, ನಮ್ಮ ಸೈಡು ಶಿವರಾತ್ರಿನ ಹೇಗೆ ಆಚರಿಸ್ತಾರೆ ನೋಡ್ಕೊಂಬರೋಣ ಬನ್ನಿ. ಸೊ ಅಲ್ಲಿಂದ ನಾವು ಹೊರಟಿದ್ದು KSRTC ಬಸ್ಸಲ್ಲಿ. ಮದ್ದೂರಿಂದ ಹಲ್ಗೂರ್ಗೆ ಹೋಗೋ ರೂಟಲ್ಲಿ ಈ ದೇವಸ್ಥಾನ ಬರುತ್ತೆ. ಸೊ ಮದ್ದೂರು ಹತ್ರ ನಾವು ಬಸ್ ಹತ್ತಿದ್ವಿ. ಊರೂರ ಮೇಲೆ ಅದು ಸ್ಟಾಪ್ ಕೊಡ್ಕೊಂಡು ಹೋಗುತ್ತೆ. ಸೊ ಒಳ್ಳೆ ವ್ಯೂ ಊರು ಸೈಡ್ ಹೋಗ್ತಾ ನೋಡ್ತಾ ಇರ್ಬೋದು ನೀವು. ಆ್ಯಕ್ಚುಲಾಗಿ ಕಾರಲ್ಲೇ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಫ್ಯಾಮಿಲಿ ಜನ ಜಾಸ್ತಿ ಇರೋದ್ರಿಂದ ಕಾರು ಆಗಿಲ್ಲ. ಸೊ ಬಸ್ನ ಚೂಸ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ಗ್ರೀನರಿ ಎಷ್ಟು ದೂರ ತನಕ ನೋಡ್ತೀರೋ ಅಷ್ಟು ದೂರ ಬರ್ರಿ ಗ್ರೀನರಿನೇ ಕಾಣಿಸುತ್ತೆ. ಸೊ ಶೂಟಿಂಗ್ ಅವ್ರು ಯಾರು ಇದ್ದರೆ ಪಕ್ಕ ಇಲ್ಲೊಂದು ಶೂಟ್ ಮಾಡ್ಕೊತಾಯಿದ್ರು, ಇಲ್ಲ ಫೋಟೋ ಶೂಟ್ ಯಾರು ಮಾಡ್ಕೊತಾಯಿದ್ರು. ನೋಡಿ, ಇವಾಗೆಲ್ಲ ಮಾರ್ಚ್ ಟೈಮಲ್ಲೆಲ್ಲ ಭತ್ತ ರಾಗಿ ಎಲ್ಲ ನಾಟಿಗಳು ಮಾಡಿರ್ತಾರೆ. ಸೊ ವ್ಯೂ ನೋಡೋಕ್ಕೆ ಸೂಪರಪ್ಪ. ಅದು ಸಾಯಂಕಾಲ ಒಂದು ನಾವು 4:30 ಅನಿಸುತ್ತೆ, ಈವ್ನಿಂಗ್ ಟೈಮ್ಗೂ ಅದಕ್ಕೂ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಈ ಬೆಂಗಳೂರು ಟ್ರಾಫಿಕ್ ಮಧ್ಯ ಇದನ್ನೆಲ್ಲ ನೋಡಿದ್ರೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ನೋಡ್ರಿ, ಕುರಿಗಳು, ಆಡುಮರಿಗಳು, ಸೂಪರ್ ಅಲ್ಲ. ಸೊ ಇದೇ ನಮ್ಮ ಟೆಂಪಲ್ಲು, ಅರುನಹಳ್ಳಿ ತೋಪು ಅಂತ ಕರೀತಾರೆ ಸರೌಂಡಿಂಗ್ ಎಲ್ಲ. ಆ್ಯಕ್ಚುಲಾಗಿ ನಮ್ಮ ಬೀರೇಶ್ವರ ಟೆಂಪಲ್ಗಳು ಆಲ್ಮೋಸ್ಟು ಈ ಥರ ತೋಪು ಕಾಡುಗಳು ಮಧ್ಯನೇ ಇರುತ್ತೆ, ಮರಗಳ ನಡುವಲ್ಲೇ ಇರುತ್ತೆ. ರಾಜ್ಕುಮಾರ್ದೊಂದು ಸಾಂಗ್ ಇರುತ್ತಲ್ಲ, ಬೆಟ್ಟದ ಮೇಲೆ ಒಂದು ಮರ ಒಂದೈತೆ, ಮರದ ಅಡಿಯಲ್ಲಿ ಬೀರಪ್ಪನ ಗುಡಿ ಒಂದೈತೆ ಅಂತ. ಸೊ ಆ ಥರ ಊರಿಂದ ಆಚೆಗೆ ಜಾಸ್ತಿ ನಮ್ಮ ಬೀರೇಶ್ವರ ದೇವಸ್ಥಾನಗಳು ಸಿಗೋದು. ಸೊ ನಾವು ಹೋದಾಗ 4:15 4:45 ಅನಿಸುತ್ತೆ. ಸೊ ಆಲ್ರೆಡಿ ಜನಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದ್ದರು. ಇಲ್ಲಿ ಏನಪ್ಪ ಅಂತಂದರೆ ನಾನು ಹೇಳಿಕೊಟ್ಟಿರೋದು, ಎಷ್ಟು ಜನ ಅಂದರೆ ಅಷ್ಟು ಜನ ಸಾಯಂಕಾಲ 8-9 ಗಂಟೆ ಒಳಗಡೆ ಬಂದು ತಲುಪ್ತಾರೆ. ಬಟ್ ಮಾರ್ನಿಂಗ್ 5 o'clock ಅಷ್ಟೊತ್ತಿಗೆ ಅಷ್ಟೇ ಜನ ಖಾಲಿಯಾಗಿ ಹೋಗಿರ್ತಾರೆ. ಸೊ ಈಗ ತಾನೇ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದರು. ಆ್ಯಕ್ಚುಲಾಗಿ ಜನ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆಂಟ್ ಮೇಲೆ ಅಕ್ಕಪಕ್ಕದ ಊರುಗಳಲ್ಲಿ ಜಾತ್ರೆ ಏನು ಮಾರೋರು ಏನೇನು ಇರ್ತಾರೆ, ಇಲ್ಲ ತಿಂಡಿ ತಿನಿಸುಗಳು ಮಾರೋರು ಏನೇನು ಇರ್ತಾರೆ, ಗೊಂಬೆಗಳು ಮಾರೋರು ಏನೇನು ಇರ್ತಾರೆ, ಪ್ರತಿಯೊಬ್ಬರು ಆಲ್ರೆಡಿ ಬಂದು ಜಾಂಡ ಉರ್ಬಿಟ್ಟಿದ್ರು. ಸೊ ಈ ಜಾತ್ರೆಗಳು ಇವೆಲ್ಲ ನೋಡೋದಕ್ಕೆ ಒಂಥರ ಸೂಪರು. ಸೊ ಮೇಯ್ನು ನಮ್ಮ ಕಡೆ ಬೀರಪ್ಪನ ದೇವಸ್ಥಾನದಲ್ಲಿ ಬೀರೇಶ್ವರ ಅಂತ ನಾವು ಕರೆಯೋದು ಹೆಚ್ಚಾಗಿ ದೇವರು ಅಂತ ನಂಬಿರೋದು ಈ ರೀತಿ ಬಸವಗಳನ್ನು. ಸೊ ಬಸವನ ದೇವ್ರಿಗೋಸ್ಕರ ಅಂತ ಬಿಟ್ಟು ಮೇಯಿಸ್ತಾರೆ. ಸೊ ಪ್ರತಿ ಊರುಗಳಲ್ಲೂ ಈ ಬಸವನಿಗೆ ಬೇಕಾಗಿರೋ ಅಂಥ ದವಸ ಧಾನ್ಯಗಳನ್ನ ಕಲೆಕ್ಟ್ ಮಾಡ್ತಾರೆ. ಸೊ ನಾವೆಲ್ಲ ಬಸವನಿಗೆ ಅಂತಲೇ ಕೊಡ್ತೀವಿ. ಸೊ ಈ ಬಸವಗಳೇ ನಮಗೆ ದೇವ್ರುಗಳು ಮೇಯ್ನು, ಅಂದರೆ ಕಣ್ಣಿಗೆ ಕಾಣಿಸೋವಂಥ ದೇವ್ರುಗಳು. ಸೊ ನಮ್ಮ ಹರಕೆಗಳೇನೇ ಇರಲಿ, ನಮ್ಮ ದೇವಸ್ಥಾನದಲ್ಲಿ ಮೇಯ್ನ್ ಇಂಪಾರ್ಟೆಂಟು ಮಕ್ಕಳಾಗಿಲ್ಲ ಅಂತ ಯಾರು ಅಂದರೆ ಈ ದೊಡ್ಡಯ್ಯ ದೇವಸ್ಥಾನದ ಬಸವನ ಕೈಲಿ ನೀವೇನಾರು ದಾಟಿಸಿದ್ರೆ 100% ನೀವು ಅಂದ್ಕೊಂಡಿರೋ ಕಾರ್ಯ ಆಗೇ ಆಗುತ್ತೆ ಅಂತ. ಅದು ನಮ್ಮ ಕಡೆ ಫೇಮಸ್ಸು. ಸೊ ಇದನ್ನೇ ನಾವು ದೇವರು ಅಂತ ನಂಬಿದ್ದೀವಿ. ಸೊ ಇದನ್ನು ಮೊದಲು ಪೂಜೆ ಮಾಡಿ ದೇವಸ್ಥಾನದೊಳಗಡೆ ಕರ್ಕೊಂಡಿದ್ದೀವಿ. ಆಲ್ರೆಡಿ ದೇವ್ರನ್ನೆಲ್ಲ ಮಧ್ಯಾಹ್ನ ಕರೆಸಿರ್ತಾರೆ. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿತ್ತು. ಹೋಗಿದ ತಕ್ಷಣ ನಾವು ಕೂಡ ಧೂಪ ಹಾಕಿ ಕೈ ಮುಗಿದು ದೇವಸ್ಥಾನದೊಳಗಡೆ ಎಂಟ್ರಿ ಕೊಟ್ವಿ.
ಸೊ ಅಲ್ಲೇ ಕುರಿ ಉಣ್ಣೆಯಿಂದ ನೇಯ್ದಿರೋ ಕಂಬಳಿ ಆಗಲಿ ಕೈ ಕಟ್ಟೋ ದಾರ ಆಗಲಿ ಪ್ರತಿಯೊಂದು ಸಿಗ್ತಾ ಇತ್ತು. ಸೊ ನಾವು ಕುರುಬರಾಗಿರೋದ್ರಿಂದ ಹಾಕೊಬೇಕು ಅನ್ನೋದೊಂದು ಆಸೆ ಇತ್ತು. ಆಲ್ರೆಡಿ ಇದ್ದಿದ್ದು ಕಿದೋಗಿತ್ತು. ಸೊ ನಮ್ಮ ಅಣ್ಣ ನೋಡಿದ ತಕ್ಷಣ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವನು ಒಂದು ತೊಗೊಂಡು ನನಗೂ ಅಂತ ಕೊಟ್ಟ. ನೋಡಿ, ಇದು ಕುರಿ ಮತ್ತು ಮೇಕೆ ಎರಡೂ ಉಣ್ಣೆಯಿಂದ ನೇಯ್ದಿರೋವಂಥ ದಾರ. ಚೆನ್ನಾಗಿದೆ ಅಲ್ಲ? ಅಲ್ಲಿಂದ ಪೂಜೆ ಸಾಮಾನು ಅಲ್ಲೇ ಇತ್ತು. ಸೊ ಬೆಂಗಳೂರಿಂದ ಏನು ತೊಗೊಂಡೋಗೋದು ಅಂತ ಅಲ್ಲೇ ತೊಗೊಳಕ್ಕೆ ಹೊರಟಿದ್ವಿ. ಸೊ ನಾವು ತೊಗೊಂಡ್ರು ಸ್ಯಾಟಿಸ್ಫೈ ಆಗಬೇಕಲ್ಲ ಪೇರೆಂಟ್ಸ್ಗೆ. ಅವ್ರು 50 ಸರಿ ಕಾಯಿ ಅಳ್ಳಾಡಿಸಿ ಚೂಸ್ ಮಾಡಿ ಫೈನಲಿ ತೊಗೊಂಡು ದೇವಸ್ಥಾನದ ಒಳಗಡೆ ಹೊಂಟ್ವಿ. ನೋಡಿ, ಇದೇ ನಮ್ಮ ದೇವಸ್ಥಾನ, ಅರುನಹಳ್ಳಿ ಬೀರಪ್ಪ ದೊಡ್ಡಯ್ಯ ಅಂತ ಕರಿತೀವಿ. ಸೊ ಈಗೇನು ಖಾಲಿ ಸ್ಪೇಸ್ ನೋಡ್ತಾ ಇದ್ದೀರಾ, ಇದೆಲ್ಲ ಫುಲ್ಫಿಲ್ ಆಗೋಗಿರುತ್ತೆ ಈವ್ನಿಂಗ್ ಒಳಗಡೆ. ಸೊ ಈ ಸುತ್ತ ಮಂಟಪಗಳಿವೆ, ನೀವು ನೋಡ್ತಾ ಇರ್ಬೋದು. ಈ ಸುತ್ತ ಏನು ಕಾಣಿಸ್ತಾ ಇದೆ, ಈ ಜಾಗದಲ್ಲೆಲ್ಲ ನೈಟ್ ಫುಲ್ಲು ಜನ ತಂಗೋದಕ್ಕೋಸ್ಕರ ಅಂತ ಆ ಕಾಲದಲ್ಲೇ ಮಂಟಪ ಮಾಡಿದ್ದಾರೆ. ಬಂದು ಇಲ್ಲಿ ಉಳ್ಕೊತಾರೆ ಅಂತ ಗೊತ್ತಿರೋ ರೀಸನ್ಗೋಸ್ಕರ. ಕುರುಬರ ಬೀರಪ್ಪನ ಮನೆಯ ಗದ್ಗೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದ್ಗೆ ಸಿಂಗಾರ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಸೊ ನೋಡಿ, ಈ ಥರ ವೀರಗಲ್ಲುಗಳು ವೀರ ಶಾಸನಗಳು ಕಲ್ಲುಗಳು ಎಷ್ಟೊಂದಿದೆ ನಮ್ಮ ದೇವಸ್ಥಾನದ ಸುತ್ತಮುತ್ತ. ಸೊ ಇದು ನೋಡಿದ್ರೆ ನಾವು ತಿಳ್ಕೊಬೇಕಾಗಿರೋದೇನಪ್ಪ ಅಂತಂದರೆ, ದೇವಸ್ಥಾನಕ್ಕೆ ತುಂಬ ಹಳೆ ಇತಿಹಾಸ ಇದೆ ಅಂತ ಗೊತ್ತಾಗುತ್ತೆ ಇದನ್ನು ನೋಡಿದ್ರೆ. ಸೊ ಕ್ಯೂ ಆಗಿ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿತ್ತು, ಕತ್ಲಾಗ್ತಾ ಇತ್ತು. ಅಷ್ಟರಲ್ಲಿ ದೇವ್ರದ್ದು ವಸ್ತ್ರಾಭರಣಗಳನ್ನ ತಂದು ಅದಕ್ಕೆ ಪೂಜೆ ಮಾಡಿ ದೇವ್ರಿಗೆ ಹಾಕ್ತಾಯಿದ್ರು. ಸೊ ನೋಡ್ತಾ ಇರ್ಬೋದು. ಸೊ ಅಲ್ಲಿಂದ ದೇವಸ್ಥಾನದಿಂದನೇ ಊಟ ರೆಡಿ ಮಾಡಿದರು. ಸೊ ಪ್ರಸಾದಕ್ಕೆ ಹೋದ್ವಿ. ಇಲ್ಲೆಲ್ಲರೂ ಅವರೇ ವಾಲಂಟಿಯರಾಗಿ ಬಂದು ವರ್ಕ್ ಮಾಡ್ತಾ ಇರ್ತಾರೆ, ಎಲ್ಲ ಅಕ್ಕಪಕ್ಕದ ಊರಿಂದ ಬಂದು. ಎಷ್ಟೋ ಜನ ದವಸ ಧಾನ್ಯಗಳನ್ನ ಇವತ್ತು ಜನ ಬರ್ತಾರೆ ಅಂತ ಗೊತ್ತಿದ್ದೇ ದಾನ ಮಾಡಿರ್ತಾರೆ. ಸೊ ಅದರಿಂದ ಪ್ರಸಾದ ಮಾಡಿರ್ತಾರೆ. ಸೊ ಪ್ರಸಾದ ತಿಂದು ಅಲ್ಲಿಂದ ಹೊರಗಡೆ ಹೊರಟ್ವಿ. ನೋಡಿ, ಈ ಚಿಕ್ಕ ಹುಡುಗ ಕೂಡ ವಾಲಂಟಿಯರಾಗಿ ಕೆಲಸ ಮಾಡ್ತಾಯಿದ್ದಾನೆ. ನೋಡಿದ್ರೆ ಖುಷಿ ಆಗುತ್ತೆ ಇಂಥವೆಲ್ಲ. ನಾನು ಆಗಲೇ ಹೇಳ್ದಂಗೆ ನೋಡಿ, ಎಲ್ಲ ಬಂದು ಆಲ್ರೆಡಿ ಜಾಗ ಹಿಡ್ಕೊತಾ ಇದ್ದಾರೆ. ಸೊ ನೈಟ್ ಪೂರ್ತಿ ಸ್ಟೇ ಮಾಡೋದಕ್ಕೋಸ್ಕರ ಆಲ್ರೆಡಿ ನೋಡಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಚೆ ಕಡೆನೂ ಅಷ್ಟೇ ಆಲ್ರೆಡಿ ತುಂಬ ಜನ ಸೇರ್ತಾಯಿದ್ರು. ಸೊ ಇಷ್ಟು ಜನ ದೇವಸ್ಥಾನದ ಒಳಗಡೆ ಕೈ ಮುಗಿತಾರೋ ಇಲ್ಲವೋ ಗೊತ್ತಿಲ್ಲ. ಆಚೆ ಕಡೆ ಮಾತ್ರ ಧೂಪ ಸಕ್ಕದಾಗಿ ಹಾಕ್ತಾರೆ. ಸೊ ಇದೊಂದೇ ಅನಿಸುತ್ತೆ ಒಳ್ಳೆ ವರ್ಕೌಟ್ ಆಗೋ ಬಿಸ್ನೆಸ್ ಅಂದರೆ ಅಕ್ಕಪಕ್ಕದವ್ರಿಗೆ ಗಂದಿನ ಕಡ್ಡಿ ಧೂಪ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ. ಸೊ ಅಲ್ಲೇ ಶಾಪಿಂಗ್ ಮಾಡಿಕೊಂಡು ಈ ಜನಗಳ ಮಧ್ಯೆ ಎಂಟರ್ಟೈನ್ಮೆಂಟ್ ತೊಗೊಂಡು ಬಂದ್ವಿ. ಸೊ ನೀವು ಕೂಡ ನೆಕ್ಸ್ಟ್ ಇಯರ್ ಏನಾದ್ರು ಫ್ರೀ ಇದ್ದರೆ ಟ್ರೈ ಮಾಡಿ ಶಿವರಾತ್ರಿ ಹಬ್ಬದ ದಿನ ಬರೋದಕ್ಕೆ. ಅಲ್ಲಿಂದ ನೆಕ್ಸ್ಟು ನಮ್ಮ ಪಯಣ ನಮ್ಮ ಕಾಯಕಕ್ಕೆ. ಸೊ ನಾನು ಆಗಲೇ ಹೇಳ್ದಾಗೆ ನಾವೆಲ್ಲ ವೀರ ಮಕ್ಕಳು ಅಂತ ಕರಿತೀವಿ. ಒಂದೊಂದು ಊರಲ್ಲಿ ಇಬ್ಬರಿಬ್ರು ಇರ್ತಾರೆ. ಸೊ ನಮ್ಮ ಅಜ್ಜಿ ನಮ್ಮ ಅಮ್ಮಂದಿರೋ ಹರಕೆ ಹೊತ್ತು ನಮ್ಮನ್ನು ಬಿಟ್ಟಿರ್ತಾರೆ ಈ ಕಾಯಕ ಮಾಡೋದಕ್ಕೋಸ್ಕರ. ಸೊ ನಾನು ನಮ್ಮಣ್ಣ ಹಾಗೆ ಹರಕೆಯಿಂದ ಇಲ್ಲಿಗೆ ಬಂದಿದ್ವಿ. ಸೊ ಇದು ನಮ್ಮ ಕಾಯಕ. ಸೊ ಏನೇ ಆಗಲಿ ಪ್ರತಿ ಶಿವರಾತ್ರಿ ಬಂದು ದೇವರ ಕಾರ್ಯ ಮುಗಿಸ್ಕೊಂಡು ಹೋಗಬೇಕು.
ಆ್ಯಕ್ಚುಲಿ ಇಲ್ಲಿ ದೇವ್ರ ಮುಂದೆ ಬ್ಯಾಕ್ಗ್ರೌಂಡು ಸಾಂಗ್ ಹಾಡ್ತಾ ಇರ್ತೀವಿ. ಅಂದರೆ ಅದ್ರ ಅರ್ಥ ಏನಾದ್ರು ನೀವು ತಿಳ್ಕೊಂಡ್ರೆ ತುಂಬ ಸೂಪರಾಗಿದೆ. ಏನು ಬಾವಿಯ ನೀರೆಲ್ಲ ಕಪ್ಪೆಗಳ ಎಂಜಲು. ಅಂದರೆ ನಾವೇನು ಬಾವಿ ನೀರು ಕುಡಿತೀವಿ ಅವೆಲ್ಲ ಕಪ್ಪೆ ಎಂಜಲ್ ಮಾಡಿದೆ. ನೀರಾದ ನೀರೆಲ್ಲ ಮೀನಿನ ಎಂಜಲು. ಹರಿಯೋ ನದಿಯಲ್ಲಿ ಎಷ್ಟು ಮೀನುಗಳಿರುತ್ತೆ, ಸೊ ಅದ್ರ ಎಂಜಲ್ ಅದು. ನಾವು ಕುಡಿಯೋ ಮಡಿಕೆ ಏನಿದೆ ಅದು ಕೂಡ ಕುಂಬಾರನ ಎಂಜಲು. ಅಂದರೆ ಅವನು ಹೆಂಗೆಂಗೋ ಮಾಡಿ ತುಳಿದು ಮಾಡಿರ್ತಾನೆ. ನಾವು ಮುಡಿಯೋ ಹೂವು ಅದು ಕೂಡ ಚಿಟ್ಟೆಯ ಎಂಜಲು. ನಾವು ಕುಡಿಯೋ ಹಾಲು ಅದು ಕರುವಿನ ಎಂಜಲು. ಎಂಜಲಿಲ್ಲದ ಒಡವೆ ಎಲ್ಲಿರುವುದಯ್ಯ ಅನ್ನೋ ಒಂದು ಲೈನ್ ಬರುತ್ತೆ, ಅದು ತುಂಬ ನನಗೆ ಇಷ್ಟವಾದ ಲೈನು. ಸೊ ಈ ಥರ ತುಂಬ ಇದೆ ಸಾಂಗಲ್ಲಿ. ಬಟ್ ಅದೇ ನೀವು ಬಂದು ಒಂದು ಸರಿ ಎದುರುಗಡೆ ನೋಡಿ ಕೇಳಿಸ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಸೊ ನೈಟು ನಮ್ಮ ಕಾಯ್ಕ ಮುಗಿಸಿ ಆಚೆ ಬಂದ್ವಿ. ಆ್ಯಕ್ಚುಲಿ ನಾವೇನು ಹಾಕಿದ್ವಿ ಕಾಸ್ಟ್ಯೂಮ್ ಬಟ್ಟೆನ ವಸ್ತ್ರ ಅಂತ ಕರಿತೀವಿ, ಅದನ್ನು ತೊಗೊಂಡೋಗೋದ್ರಿಂದ ತಗೊಂಬರೋವರೆಗೂ ನಾವು ಯಾವುದೇ ಚಪ್ಪಲಿನ ಬಿಟ್ಟೋ ಆಗಿಲ್ಲ. ಸೊ ಬೆಳಗ್ಗೆಯಿಂದ ಬಿಸಿಲಲ್ಲಿ ನಡೆದು ಆ ಕಲ್ಲು ಮುಳ್ಳೆಲ್ಲ ಚುಚ್ಚಿ ಕಾಲೆಲ್ಲ ಹೆವಿ ನೋಯ್ತಾ ಇತ್ತು. ಸೊ ನಿದ್ದೆ ಬೇರೆ ಬರ್ತಾ ಇರಲಿಲ್ಲ. ಸೊ ಆ ಪಕ್ಕದಲ್ಲೇ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಡೀತಾಯಿತ್ತು, ನೋಡ್ಕೊಂಬರೋಣ ಅಂತ ಆಚೆ ಬಂದ್ವಿ. ಆ್ಯಕ್ಚುಲಾಗಿ ಆ ಕಡೆ ಕುಣಿತದ್ದು ನಮ್ಮದು ಒಂದಾದರೆ, ಹಳ್ಳಿ ಅಂತ ಅಂದಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ, ನಾಟಕ ಡ್ರಾಮಾ ಇರಲೇಬೇಕು. ಸೊ ಜನಗಳು ಬಂದು ಸೇರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಮಿನಿ ಸೆಟ್ ಹಾಕಿ ನಾಟಕ ನಡೀತಾ ಇತ್ತು. ಶನಿಯಾಗಿ ವಿಧಿಯಾಗಿ ಯಾಕೆ ರೀತಿ ಮಾತಾಡ್ತಿದ್ಯಾ? ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಆ ದೇವ್ರೇ ರಚನೆ ಮಾಡಿರ್ತಾನೆ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಎಲ್ಲಿ ಒಂದು ಬಾರಿನಗೂ ನೋಡ್ರಿ, ಓಲ್ಡ್ ಮುದ್ಕಿರೋ 4:30-5 ಗಂಟೆ ಅನಿಸುತ್ತೆ, ಇನ್ನೂ ನೋಡ್ತಾನೆ ಅವ್ರು. ಎಷ್ಟು ಜನ ಅವ್ರು ನೋಡ್ರಿ ಇಲ್ಲೂ. ಇವ್ರ ಗೋಳಾಟದ ಕತೆ ಕೇಳೋಕ್ಕೆ. ಸೊ ಅದೆಲ್ಲ ಮುಗಿಸಿ ನಾವು ಹೊರಡೋಣ ಅಂತ ಬಂದ್ವಿ. ಬರೋ ಅಷ್ಟರಲ್ಲಿ ನೋಡ್ರಿ, ನಾನು ಆಗಲೇ ಹೇಳಿದ್ನಲ್ಲ, ಸೊ 5 ಗಂಟೆ ಆಗೋ ಅಷ್ಟರಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ಅಷ್ಟು ಜನ ಏನು ಸಾವಿರಾರು ಜನ ಬಂದಿದ್ರು, ಒಬ್ಬರೂ ಇಲ್ಲ. ಎಲ್ಲ ಬೆಳಗ್ಗೆ ಬಸ್ಗೆ ಜೂಟಾಗ್ಬಿಟ್ಟಿದ್ದಾರೆ. ಸೊ ಫೈನಲಾಗಿ ನಾವು ಬೆಂಗಳೂರಿಗೆ ಹೊರಡಬೇಕಾಯ್ತು. ವರ್ಕ್ಗಳಿರುತ್ತೆ, ರಜಾ ಹಾಕೋಕ್ಕಾಗಲ್ಲ. ಸೊ ಅಲ್ಲಿಂದ ಟಾಟಾ ಬಾಯ್ ಬಾಯ್ ಮಾಡಿ ದೇವ್ರಿಗೆ ಬೇಡ್ಕೊಂಡು ಹೊರಟ್ವಿ. ಸೊ ಇನ್ನೊಂದಷ್ಟು ಜನ ಬೆಳಕಾದ್ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮಲಗಿದ್ರು. ಆದರೆ ಒಬ್ಬ ಕಿಂಕರ ಮಾತ್ರ ಈ ಕಡೆ ಎದ್ದಂಗೂ ಇರಬೇಕು ಮಲಗಂಗೂ ಇರಬೇಕು, ಆ ರೇಂಜಿಗೆ ಡೌನ್ ಮಾಡ್ತಾಯಿದ್ದ. ಅವನು ನೋಡಿ ನಗು ಬರ್ತಿತ್ತು. ಸೊ ನೀವು ನೋಡಿ. ಓಕೆ, ದೇವರು ನಿಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಟ್ರೈ ಮಾಡಿ ನೆಕ್ಸ್ಟ್ ಇಯರ್ ನೀವು ಕೂಡ ಬಂದು ಭೇಟಿ ಮಾಡೋಕ್ಕೆ. ನಾನು ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಯೋಗಿ. ಥ್ಯಾಂಕ್ ಯು. ಟಾಟಾ.